ಭಾರತೀಯ ಜನತಾ ಪಾರ್ಟಿ ನನ್ನೊಂದು ಸಚಿವನ ಮಾಡಿ ಕೋಲಾರ ಉಸ್ತುವಾರಿ ಸಚಿವನ ಮಾಡಿದ ಮೇಲೆ ಅಲ್ಲಿಗೆ ಹೋದಾಗ ಡಿ ಕೆ ರವಿ ಅವರ ಹೆಸರು ಎಷ್ಟು ಶಾಶ್ವತವಾಗಿದೆ ಅಂತ ಅನ್ನೋದು ನನಗೆ ಅಲ್ಲಿ ಗೊತ್ತಾಯಿತು. ಅದಾದ ನಂತರ ಡಿ ಕೆ ರವಿಯವರ ಮೇಲೆ ನನಗೆ ಅಪಾರವಾದ ಗೌರವ. ಇವತ್ತು ಆ ಒಂದು ಕಾರಣ, ಇಂಥ ಒಂದು ಕರ್ನಾಟಕದ ಆಸ್ತಿ ಒಂದು IAS ಅಧಿಕಾರಿ ಡಿ ಕೆ ರವಿಯವರು. ಇವತ್ತು ಅವರ ಅಗಲಿ 10 ವರ್ಷ ಆಗಿದೆ. ಅದಕ್ಕೆ ಇವತ್ತು ಬಂದು ಅವರ ಸಮಾಧಿಗೆ ಒಂದು ಪೂಜೆ ಮಾಡುವಂಥ ಕಾರ್ಯಕ್ರಮ ಮಾಡಿದ್ದೀನಿ. ನೀನು ಒಂದು ಮರ್ತುಬಿಟ್ಟೆ, ಆವತ್ತಿನ ದಿವಸ ಡಿ ಕೆ ರವಿಯವರು ಸಾವು ನೋಡೋಕ್ಕೆ ಹೋದಾಗ ನಾನು ನಿನ್ನ ಜೊತೆ ಕಾರಲ್ಲಿ ಬಂದಿದ್ದೆ. ಆವತ್ತು ಇಡೀ ಕರ್ನಾಟಕದಲ್ಲಿ ಯಾರಾದರೂ ಡಿ ಕೆ ರವಿಯವರು ಸತ್ತೋದಾಗ ಸಂತೋಷ ಬಿದ್ದಿದೆ ಇರುವಂಥ ವ್ಯಕ್ತಿ ಯಾರಾದಿದ್ರು ನೀನೇ. ಕಾರಲ್ಲಿ ಕೂತ್ಕೊಂಡು ಎಷ್ಟು ಲವಲವಿಕೆಯಿಂದ ಮಾತಾಡ್ಕೊಂಡು ಬರ್ತಾ ಇದ್ದೆ. ನನ್ನ ಮಗ ಏನೇನು ಮಾಡಿದ್ನೋ, ಎತ್ತ ಮಾಡಿದ್ನೋ, ಇವತ್ತು ಸತ್ತೋದ ಅಂತೇಳಿ ಆತನ ಬಗ್ಗೆ ಟೀಕೆ ಮಾಡಿದ್ರು ನೀನು. ಅದಕ್ಕೆ ಸಾಕ್ಷಿ ನಾನೇ. ಇತ್ತೀಚೆಗೆ ಅಷ್ಟೇ ಒಂದು ಕಾರ್ಯಕ್ರಮದಲ್ಲಿ ನೀವು ಮಾತಾಡಿದ್ರಿ. ಡಿ ಕೆ ರವಿಯವರು ಒಳ್ಳೆ IAS ಅಧಿಕಾರಿಯವರು, ಕೋಲಾರ ಭಾಗದಲ್ಲಿ ಒಳ್ಳೆ ಸೇವೆ ಮಾಡಿದ್ದಾರೆ, ಹಾಗಾಗಿ ಅವ್ರಿಗೊಂದು ಪ್ರತಿಮೆ ಇಕ್ಕಬೇಕು ಅಂತೇಳಿ ಮಾತಾಡಿದ್ರಿ. ಯಾವ ಉದ್ದೇಶದಲ್ಲಿ ನೀವು ಹೇಳ್ತಾ ಇದೆಯಾ ಅಂತೇಳಿ ಇಡೀ ನಮ್ಮ ಕರ್ನಾಟಕ ಜನ ಗಮನಿಸ್ತಾ ಇದ್ದಾರೆ. 2015ರಲ್ಲಿ ಅವ್ರು ತೀರ್ಕೊಂಡಿದ್ದು, ಇವತ್ತು 2025 10 ವರ್ಷ ಆಯ್ತು ಅವ್ರು ತೀರ್ಕೊಂಡು. ಇಷ್ಟು ದಿನ ನಿನಗೆ ಜ್ಞಾನೋದಯ ಆಗಿಲ್ಲ, ಡಿ ಕೆ ರವಿ ಅಂತ ಒಳ್ಳೆ ಅಧಿಕಾರಿ ಇದ್ದರು ಅಂತೇಳಿ ಈಗ ಜ್ಞಾನೋದಯ ಆಗಿ ಅವ್ರಿಗೆ ಶಿಲೆ ಇಕ್ಬೇಕು RR ನಗರ ಕ್ಷೇತ್ರದಲ್ಲಿ, ಅವ್ರ ಹೆಸರಲ್ಲಿ ಪಾರ್ಕ್ ಇಕ್ಕಬೇಕಂತೆಲ್ಲ ಹೊರಟಿದೆಯಲ್ಲ, ಯಾವ ಕಾರಣಕ್ಕೆ ಮಾಡ್ತಾ ಇದೆಯಾ ಅಂತಲೂ ನಮ್ಗೆ ಗೊತ್ತಿದೆ. ಅದು ಕರ್ನಾಟಕದ ಜನತೆ ಅದನ್ನು ಗಮನಿಸ್ತಾ ಇದ್ದಾರೆ. ಡಿ ಕೆ ರವಿ ಅವ್ರದ್ದು ಪುಣ್ಯಸ್ಮರಣೆ ದಿನ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಆ ಸಮಾಧಿಯಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಮಾಡಿದ್ದೀನಿ ಅಂತೇಳಿ ಇವತ್ತು ಫೇಸ್ಬುಕ್ಕಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲ ಕಡೆಯೂ ನೀನು ಹೋಗಿ ಡಿ ಕೆ ರವಿಗೆ ಹಾರ ಹಾಕಿ ಹೂವು ಹಾಕಿ ಪೂಜೆ ಮಾಡೋದನ್ನು ಪ್ರಚಾರ ಮಾಡಿದ್ದೀಯ. ಯಾವ ಕಾರಣಕ್ಕೋಸ್ಕರ ಯಾರನ್ನ ನೀನು ಟಾರ್ಗೆಟ್ ಮಾಡ್ಕೊಂಡು ಈ ಕೆಲಸ ಮಾಡ್ತಾ ಇದೆಯಾ ಅಂತ ನಮಗೆಲ್ಲ ಗೊತ್ತಿದೆ. ನಿಮ್ಮ ಅಮ್ಮ ತೀರ್ಕೊಂಡಿದ್ದಾರೆ, ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ, ನಿಮ್ಮ ಇಬ್ಬರು ಸಹೋದರರು ತಮ್ಮಂದಿರು ತೀರ್ಕೊಂಡಿದ್ದಾರೆ. ನಾನು ನಿಮ್ಮ ಜೊತೆ 15 ವರ್ಷದಿಂದ ಜೊತೆಗಿದ್ದೀನಿ. ಒಂದು ದಿನ ನಿಮ್ಮ ತಾಯಿದು ತಿಥಿ ಮಾಡಿದ್ದು ನಾನು ನೋಡಲಿಲ್ಲ, ಒಂದು ದಿನ ನಿಮ್ಮ ತಂದೆದು ತಿಥಿ ಮಾಡಿದ್ದು ನಾವು ನೋಡಲಿಲ್ಲ, ಒಂದು ದಿನ ನಿಮ್ಮ ಇಬ್ಬರು ತಮ್ಮಂದಿರು ಸತ್ತೋಗಿದ್ದಾರೆ. ಒಬ್ಬ ಸೂಸೈಡ್ ಮಾಡಿ ಲವ್ ಫೇಲ್ಯೂರ್ ಅಂತೇಳಿ ಮುನುಸ್ವಾಮಿ ಸೂಸೈಡ್ ಮಾಡ್ಕೊಂಡು ಸತ್ತೋದ, ಇನ್ನೊಬ್ಬ ಕೊರಂಗ ಕೃಷ್ಣ ಹೆಂಗೆ ಸತ್ತೋದ ಅಂತೇಳಿ ನಾನು ಮುಂದಿನ ದಿವಸಗಳಲ್ಲಿ ಟೈಮ್ ಬಂದಾಗ ನಾನು ಹೇಳ್ತೀನಿ. ಕೊರಂಗ ಕೃಷ್ಣ ಯಾರು ಕಾರಣ ಅವ್ನು ಸಾಯೋದಕ್ಕೆ, ಹೆಂಗೆ ಸತ್ತ ಅಂತೇಳಿ ಮುಂದಿನ ದಿವಸಗಳಲ್ಲಿ ಹೇಳ್ತೀನಿ. ಅವ್ರು ಯಾರಿಗಾದರೂ ನಿನ್ನ ಜೀವನದಲ್ಲಿ ಒಂದು ದಿನ ಅವ್ರಿಗೆ ತಿಥಿ ಮಾಡಿದ್ದೀಯಾ? ಅವ್ರ ಹೆಸರಲ್ಲಿ ಏನಾದರೂ ಯಾರಿಗಾದ್ರೂ ಒಂದು ಪುಣ್ಯದ ಕೆಲಸ ಮಾಡಿದ್ದೀಯಾ? ಇಲ್ಲ ನಿನ್ನ ಮನೆಯಲ್ಲಿ ಚಿಕ್ಕದಾಗಿ ಒಂದು ಪಾಸ್ಪೋರ್ಟ್ ಸೈಜಲ್ಲಿ ನಿಮ್ಮ ತಂದೆ ಫೋಟೋ ಇಕ್ಕಿದ್ದೀಯಾ? ಇಲ್ಲ ನಿಮ್ಮ ತಾಯಿ ಫೋಟೋ ಇಕ್ಕಿದ್ದೀಯಾ? ಫಸ್ಟ್ ನಿನ್ನ ಮನೇಲಿ ನಿಮ್ಮ ಅಪ್ಪ ಅಮ್ಮನ ಒಂದು ಚಿಕ್ಕದ ಫೋಟೋ ಇಕ್ಕಿರಿ. ವರ್ಷಕ್ಕೆ ನಿಮ್ಮ ಮನೆಯಲ್ಲಿ ನೀನು ಎತ್ತವ್ರಿಗೆ ಒಂದು ತಿಥಿ ಅನ್ನೋದು ಒಂದು ಪೂಜೆ ಮಾಡಿರಿ, 4 ಜನಕ್ಕೆ ಅನ್ನದಾನ ಮಾಡಿರಿ. ಅದನ್ನು ಬಿಟ್ಬಿಟ್ಟು ಇನ್ನೊಬ್ಬರನ್ನ ಇನ್ಸಲ್ಟ್ ಮಾಡೋ ಕಾರಣಕ್ಕೋಸ್ಕರ ಡಿ ಕೆ ರವಿಗೆ ಹೋಗ್ಬಿಟ್ಟು ಶಿಲೆ ಇಕ್ಕೋದು, ಡಿ ಕೆ ರವಿಗೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರೋದು ಅದಲ್ಲ. ಯಾಕಂದರೆ ನಾನು ನಿನ್ನ ಜೊತೆ 15 ವರ್ಷ ನಾನು ಇದ್ದಿದ್ದೀನಿ. ನೀನು ಕ್ರೂರಿ ಅಂತ ಗೊತ್ತು, ಆದರೆ ಇಷ್ಟು ಮಟ್ಟ ಕ್ರೂರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಕುಸುಮ ಅಂತ ಒಬ್ಬ ನಮ್ಮ RR ನಗರದಲ್ಲಿ ನೀನು ವಿರುದ್ಧವಾಗಿ ಸ್ಪರ್ಧೆ ಮಾಡಿದ್ರಲ್ಲ ಮೇಡಮ್ಮು, ಆಕೆ ಎಷ್ಟು ಒಳ್ಳೆ ಹುಡುಗಿ ಗೊತ್ತೇನೆಯಾ ನಿನಗೆ? ನನಗೆ ಯಾಕಂದರೆ ನನ್ನ ಭಾಷೆ ಬದಲಾಗ್ತಾ ಇದೆ. ನಿನ್ನ ಮೇಲೆ ಒಬ್ಬ MLA ಅನ್ನೋ ಗೌರವ ಬಿಟ್ಟು ಮಾತಾಡ್ತೀನಿ ಅಂತ ಕಾರಣ ಏನಂದರೆ, ಆಕೆ ನಿನ್ನ ಮಗಳಿಗನ ಚಿಕ್ಕ ವಯಸ್ಸಲ್ಲಿರೋಂಥ ಹುಡುಗಿ, ಒಂದು ಒಕ್ಕಲಿಗರ ಸಮುದಾಯದಲ್ಲಿ ಹುಟ್ಟಿ ನಮ್ಮ ಹಿಂದೂ ಧರ್ಮ ಪಾಲನೆ ಮಾಡಿಕೊಂಡು ಇವತ್ತು ಸ್ವಚ್ಛವಾಗಿ ಕ್ಲೀನಾಗಿ ಒಂದು ಹೆಣ್ಮಗು ಇದೆ ಅಂತ ಹೇಳಿದ್ರೆ ಅದು ಕುಸುಮಾ ಮೇಡಮ್ ಅದಕ್ಕೆ ಸಾಕ್ಷಿ ಆಗ್ತಾರೆ. ಡಿ ಕೆ ರವಿ ಅವರು ಹೆಂಗೆ ಸತ್ರು, ಯಾವ ರೀತಿ ಸತ್ರು ಅಂತೇಳಿ ಪೊಲೀಸ್ ರಿಪೋರ್ಟ್ ಇದೆ. ನಿನಗೂ 2 ಹೆಣ್ಮಕ್ಳಿದ್ದಾರೆ. ನಾನು ದೇವರಲ್ಲಿ ಬೇಡ್ಕೊತೀನಿ ದೀರ್ಘ ಸುಮಂಗ್ಲಿಯಾಗಿ ಅವ್ರು 100 ವರ್ಷ ಬಾಳ್ಬೇಕು ನಿನ್ನ ಹೆಣ್ಮಕ್ಳು. ಆದರೆ ನೀನು ಬೇರೆ ಹೆಣ್ಮಕ್ಳನ್ನ ಅಷ್ಟು ಕೀಳಾಗಿ ಕೆಟ್ಟದಾಗಿ ಯಾವತ್ತೂ ಆ ಕೆಟ್ಟ ಭಾವನೆಯಲ್ಲಿ ನೋಡಬೇಡ. ನೀನೇ ಹೇಳಿದ್ದೀಯ, ನಾನು ಬಡತನದಲ್ಲಿ ಹುಟ್ಟಿರೋದು, ನಮ್ಮ ಅಪ್ಪ ಕುಡುಕ ಸಾರಾಯಿ ಅಂಗಡಿಯಲ್ಲಿ ಬಿದ್ದಿರೋನು, ನಾನು ಹೋಗಿ ಎತ್ಕೊಂಡು ಬರ್ತಾಯಿದ್ದೆ ಅಂತ ನಿನ್ನ ಬಾಯಾರೆ ನಮ್ಮ ಹತ್ರ ಎಷ್ಟೋ ಸತಿ ಹೇಳಿದ್ದೀಯ. ನಮ್ಮಮ್ಮ ಇಡ್ಲಿ ಮಾಡ್ತಾಯಿದ್ರು, ನಾನು ಪೊಟ್ನ ಕಟ್ಕೊಡ್ತಾ ಇದ್ದೆ, ನಾವು ಅಷ್ಟು ಬಡತನದಲ್ಲಿ ಇದ್ವಿ ಅಂತ. ನನಗೆ ಚೆನ್ನಾಗಿ ಗೊತ್ತು ನೀನು ಬಡತನದಲ್ಲಿ ಇದ್ದಿದ್ದು ನಿಜ. ಏಕಾಏಕಿ ನೀನು 10 ವರ್ಷದಲ್ಲಿ ಕೋಟ್ಯಾಧಿಪತಿ ಆಗಬೇಕಂದ್ರೆ ಯಾರು ಕಾರಣ ಗೊತ್ತಾ? ನಿಮ್ಮ ತಮ್ಮ ಕೊರಂಗ ಕೃಷ್ಣ ಕಾರಣ. ಅದು ನಾನು ಸಾಕ್ಷಿ. ಇವತ್ತು ನಿನಗೇನಾದ್ರು ನಿಯತ್ತಿದ್ದರೆ ಕೊರಂಗ ಕೃಷ್ಣಂದು ದೊಡ್ಡ ಒಂದು ಸ್ಟ್ಯಾಚ್ಯೂ ನಿಮ್ಮ ಮನೆ ಬಾಗಿಲಲ್ಲಿ ಇಕ್ಕು. ರೋಡಲ್ಲಿ ನೀನು ಪರೋಡಿಯಾಗಿ ಬಿದ್ದಿದ್ದ ಕಾಲದಲ್ಲಿ ನಿನಗೆ ಹಣದ ಸಹಾಯ ಯಾವ ರೂಪದಲ್ಲಿ ಮಾಡಿದ ನಿನ್ನ ತಮ್ಮ ಗೊತ್ತಿಲ್ಲ.
ಅದು ನನಗೆ ಗೊತ್ತು. ಅದನ್ನು ಬಹಿರಂಗವಾಗಿ ಹೇಳಕ್ಕೆ ನಾನು ಇಷ್ಟಪಡಲ್ಲ. ಇವತ್ತು ನೀನು ಕೋಟ್ಯಾಧಿಪತಿ ಆಗಿದ್ದೀಯಾ, ಇವತ್ತು ನೀನು ಕಾರ್ಪೊರೇಟರ್ ಆಗಿದ್ದೆ, MLA ಆಗಿದ್ದೆ, ಮಿನಿಸ್ಟರ್ ಆಗಿದ್ದೆ, ಅದಕ್ಕೆ ಹಿಂದೆ ಅನ್ನದ ಸಹಾಯ ನೀನು ಇಷ್ಟು ದೊಡ್ಡ ಕರೋರ್ಪತಿ ಆಗಬೇಕಂದ್ರೆ ಅದಕ್ಕೆ ನಿನ್ನ ತಮ್ಮ ಕೊರಗ ಕೃಷ್ಣ ಸಂಪೂರ್ಣ ಕಾರಣ. ಸ್ವಂತ ತಮ್ಮಂದು ಒಂದು ಚಿಕ್ಕ ಫೋಟೋ ನಿನ್ನ ಮನೆಯಲ್ಲಿ ನೀನು ಇಕ್ಕಲಿಲ್ಲ. ಅಂಥ ಸ್ವಂತ ತಮ್ಮ ಚೆನ್ನೈ ಹಾಸ್ಪಿಟ್ಲಲ್ಲಿ ಸೆತ್ತೋದಾಗ ಅವ್ನ ಡೆಡ್ ಬಾಡಿನ ಅವ್ನ ಮನೆ ಇರೋದಕ್ಕೆ ಹೋದಂಟ್ರಂಬರ ಬೆಂಗಳೂರು, ಆತನ ಮನೆಗೆ ತರಕ್ಕೆ ನೀನು ಬಿಡಲಿಲ್ಲ. ಹಂಗೆ ಎತ್ಕೊಂಡೋಗಿ ಚಿತ್ತೂರಲ್ಲಿ ಮಶಾನದಲ್ಲಿ ಸುಟ್ಟುಬಿಟ್ಟು ಬಂದಂಥ ನೀನು ತಮ್ಮನಿಗೆ ನೀನು ಏನು ಒಂದು ಮಾಡಿದಿರಂಥವ್ನು. DK ರವಿ ಮೇಲೆ ನೀನು ಎಲ್ಲಿಂದ ನಿನ್ಗೆ ಅಂಥ ಕಾಲೇಜ್ ಬಂದ್ಬಿಡ್ತು. ಇವತ್ತು ನಾವು ನೋಡ್ತಾ ಇದ್ದೀವಿ DK ರವಿಗೆ ಎಷ್ಟು ಭಯ ಭಕ್ತಿಯಿಂದ ನಾವು ನೀನು ನಮಸ್ಕಾರ ಮಾಡ್ತಾ ಇದ್ದೀವಿ. DK ರವಿಗೆ ನೀವು ನಮಸ್ಕಾರ ಮಾಡಿ ಬೇಡ ಅಂತಲ್ಲ, ನೀನು ನಿಜವಾಗಿ ಒಬ್ಬ ಮನುಷ್ಯನಾಗಿದ್ದರೆ ನಿನ್ನ ಮನೆಯಲ್ಲಿ ಕೊರಂಗ ಕೃಷ್ಣದ ಸ್ಟ್ಯಾಚ್ಯೂ ಬೇಕು. ನೀನು ಇವತ್ತು ಇಷ್ಟು ದೊಡ್ಡ ಮನುಷ್ಯ ಆಗಿದ್ದೀಯ ಅಂದರೆ ಕೊರಂಗ ಕೃಷ್ಣ ಅದಕ್ಕೆ ಕಾರಣ. ಅದನ್ನಿಕ್ಕು, ಆವಾಗ ನಾವೆಲ್ಲ ಮೆಚ್ಕೊತೀವಿ ನಿಜ ಅಂತೇಳಿ ಸುಮ್ಮನೆ ಒಂದು ಹೆಣ್ಮಗು ಕುಸುಮ ಅಂತ ಒಂದು ಒಳ್ಳೆ ಹೆಣ್ಮಗುನ ಟೀಕೆ ಮಾಡಿ ಆತನ ಮನಸ್ಸನ್ನು ನೋಯಿಸೋಂಥ ಕೆಲಸ ಮಾಡ್ತೀಯಲ್ಲ, ದೇವ್ರು ನಿನ್ನ ಶಮಿಸಲ್ಲ. ಯಾರನ್ನೋ ಈ ಕೀಳು ಮಟ್ಟದಲ್ಲಿ ರಾಜಕೀಯ ಮಾಡಿ ಯಾರ ಮನಸ್ಸನ್ನು ನೋಯ್ಸಕ್ಕೆ ಹೋಗ್ಬೇಡ. ಮೊನ್ನೆಲ್ಲ ಹೇಳ್ತಾ ನನ್ನ ಮೊಮ್ಮಕ್ಕಳು ಬೇರೆ ಇದ್ದಾರೆ ಅಂತ. ನಿನಗೆ 2 ಹೆಣ್ಮಕ್ಳವ್ರೆ, ಮೊಮ್ಮಕ್ಕಳವ್ರೆ. ನಾವೇನಾದರೂ ತಪ್ಪು ಮಾಡ್ದೆ ಅಂದರೆ ನಮ್ಮ ಮಕ್ಕಳು ಶಿಕ್ಷೆ ಅನುಭವಿಸ್ತಾರೆ, ನಮ್ಮ ಮೊಮ್ಮಕ್ಕಳು ಶಿಕ್ಷೆ ಅನುಭವಿಸ್ತಾರೆ ಅಂತ. ಅದಕ್ಕೆ ನೀನು ಗುರಿಯಾಗಕ್ಕೆ ಹೋಗ್ಬೇಡ. RR ನಗರದಲ್ಲಿರೋಂಥ ಅಷ್ಟು ಒಕ್ಕಲಿಗ ಹೆಣ್ಮಕ್ಳು ದಂಗೆ ಎದ್ದು ನಿನಗೆ ಮಂಗಳಾರತಿ ಮಾಡಲಿಲ್ಲ ಅಂದರೆ ನನ್ನ ಹೆಸರನ್ನ ನಾನು ಬದಲಾಯಿಸ್ಕೊತೀನಿ. ಲಾಸ್ಟ್ ಟೈಮ್ ಬೈ ಎಲೆಕ್ಷನಲ್ಲಿ DK ರವಿ ಅವ್ರ ತಾಯಿ ಗೌರವಮ್ಮನ್ನು ಹೋಗಿ ಸಂಪರ್ಕಿಸಿ ನೀನು ನನ್ನ ಪರವಾಗಿ ಬಂದು ಕ್ಯಾನ್ವಾಸ್ ಮಾಡು, ಕುಸುಮಾಗಿ ವಿರುದ್ಧವಾಗಿ ನೀನು ಪ್ರಚಾರ ಮಾಡು, ನಿನಗೆ ಬಂಗ್ಲೆ ಕಟ್ಕೊಡ್ತೀನಿ, ಒಳ್ಳೆ ಬೆಂಗಳೂರಲ್ಲಿ BDS ಸೈಟ್ ಇಸ್ಕೊಡ್ತೀನಿ, ನಿನ್ನ ಜೀವನ ಸೆಟ್ಲ್ ಆಗೋದಕ್ಕೆ ನಿಮ್ಮ ಕುಟುಂಬಕ್ಕೆ ನಾನು ಹಣ ಕೊಡ್ತೀನಿ ಅಂತೇಳಿ ಆತರಿಗೆ ನೀನು ಆಮಿಷ ಹುಟ್ಟಿದ್ದು ನಮಗೆಲ್ಲ ಗೊತ್ತಿಲ್ಲ ಅಂದ್ಕೊಂಡ. ಆದರೆ ಆಕೆ ಗೌರಮ್ಮ ನಿನಗೆ ಆವತ್ತೇ ಪೂಜೆ ಮಾಡಿ ಕಳಿಸ್ಬೇಕಾಯ್ತು. ಆದರೂ ಗೌರವವಾಗಿ ಹೇಳಿ ಕಳಿಸಿದ್ಲು, ಮಗ ಈ ಥರ ತಪ್ಪದಾರಿಗೆಲ್ಲ ನಮ್ಮನ್ನೆಲ್ಲ ಕರಿಬೇಡ, ಎಲೆಕ್ಷನ್ ರಾಜಕೀಯ ನಿಮ್ಮ ರಾಜಕೀಯ ನೀವು ಮಾಡ್ಕೊಳ್ಳಿ, ದೇವ್ರ ಆಶೀರ್ವಾದ ಅಂದರೆ ನಿನಗೆ ಒಳ್ಳೇದು ಮಾಡ್ತಾನೆ, ನಮ್ಮನ್ನೆಲ್ಲ ಕೆಟ್ಟ ದಾರಿಗೆ ನಾನು ಎಲಿಬೇಡ ಅಂತೇಳಿ ಅವತ್ತು ನಿನ್ನ ಒಳ್ಳೆ ರೀತಿಯಲ್ಲಿ ನಿನ್ನ ಬುದ್ಧಿ ಹೇಳಿ ಕಳಿಸಿದ್ಲ ಗೌರಮ್ಮ ಅವರು DK ರವಿ ಅವ್ರ ತಾಯಿ. ಭಾರತೀಯ ಜನತಾ ಪಾರ್ಟಿ ನನ್ನೊಂದು ಸಚಿವನ ಮಾಡಿ ಕೋಲಾರ ಉಸ್ತುವಾರಿ ಸಚಿವನ ಮಾಡಿದ ಮೇಲೆ ಅಲ್ಲಿಗೆ ಹೋದಾಗ DK ರವಿ ಅವರ ಹೆಸರು ಎಷ್ಟು ಶಾಶ್ವತವಾಗಿದೆ ಅಂತ ಅನ್ನೋದು ನನಗೆ ಅದು ಗೊತ್ತಾಗಿದೆ. ಅದಾದ ನಂತರ DK ರವಿಯವರ ಮೇಲೆ ನನಗೆ ಅಪಾರವಾದ ಗೌರವ. ಇವತ್ತು ಆ ಒಂದು ಕಾರಣ, ಇಂಥ ಒಂದು ಕರ್ನಾಟಕದ ಆಸ್ತಿ ಒಂದು IAS ಅಧಿಕಾರಿ DK ರವಿಯವರು. ಇವತ್ತು ಅವರ ಅಗಲಿ 10 ವರ್ಷ ಆಗಿದೆ. ಅದಕ್ಕೆ ಇವತ್ತು ಬಂದು ಅವರು ಸಮಾಧಿಗೆ ಒಂದು ಪೂಜೆ ಮಾಡುವಂಥ ಕಾರ್ಯಕ್ರಮ ಮಾಡಿದ್ದೀನಿ. ನೀನು ಒಂದು ಮರ್ತುಬಿಟ್ಟೆ, ಆವತ್ತಿನ ದಿವಸ DK ರವಿಯವರು ಸಾವು ನೋಡೋಕ್ಕೆ ಹೋದಾಗ ನಾನು ನಿನ್ನ ಜೊತೆ ಕಾರಲ್ಲಿ ಬಂದಿದ್ದೆ. ಆವತ್ತು ಇಡೀ ಕರ್ನಾಟಕದಲ್ಲಿ ಯಾರಾದರೂ DK ರವಿಯವರು ಸತ್ತೋದಾಗ ಸಂತೋಷ ಬಿದ್ದಿದೆ ಇರುವಂಥ ವ್ಯಕ್ತಿ ಯಾರಾದಿದ್ರು ನೀನೇ. ಕಾರಲ್ಲಿ ಕೂತ್ಕೊಂಡು ಎಷ್ಟು ಲವಲವಿಕೆಯಿಂದ ಮಾತಾಡ್ಕೊಂಡು ಬರ್ತಾ ಇದ್ದೆ. ನನ್ನ ಮಗ ಏನೇನು ಮಾಡಿದ್ನೋ, ಎತ್ತ ಮಾಡಿದ್ನೋ, ಇವತ್ತು ಸತ್ತೋದ ಅಂತೇಳಿ ಆತನ ಬಗ್ಗೆ ಟೀಕೆ ಮಾಡಿದ್ರು ನೀನು. ಅದಕ್ಕೆ ಸಾಕ್ಷಿ ನಾನೇ. ಪದೇ ನೀನು ಒಕ್ಕಲಿಗ ಜನಾಂಗನ ನಿಂದಿಸ್ತಾ ಇರೋದು, ದಲಿತರನ್ನ ನಿಂದಿಸ್ತಾ ಇರೋದು, ಸಮುದಾಯಗಳನ್ನ ಅವಮಾನ ಮಾಡೋಂಥದ್ದು ಎಲ್ಲ ಜನ ಗಮನಿಸ್ತಾನೆ ಇದ್ದಾರೆ. ಒಕ್ಕಲಿಗ ಸ್ವಾಮೀಜಿಗಳನ್ನ ರಾಜಕೀಯಕ್ಕೆ ನೀವು ಬರಬೇಕು ಅಂತ ಹೇಳಿ ನೀನು ಟೀಕೆ ಮಾಡಿ ಒಕ್ಕಲಿಗ ಸಮುದಾಯ ಆಕ್ರೋಶಗೊಂಡಾಗ ನೀನು ಅವ್ರ ಹತ್ರ ಕ್ಷಮೆ ಕೇಳಿ ಅವ್ರು ನಿಮ್ಮನ್ನು ಕ್ಷಮಿಸಿಬಿಟ್ರು. ಇವತ್ತು ಮತ್ತೆ ಕುಸುಮಾನ್ ಅವರು ಯಾರು ಅಲ್ಲ, ಅವರು ಒಂದು ಒಕ್ಕಲಿಗ ಸಮುದಾಯದಲ್ಲಿ ಈಗ ಬೆಳೀತಾ ಇರೋಂಥ ಒಬ್ಬ ನಾಯಕಿ. ಆಕೆನ ಟೀಕೆ ಮಾಡಿ ಅವ್ರಿಗೆ ಮಾನಸಿಕ ಹಿಂಸೆ ಕೊಟ್ಟು ಆತನ್ನ ಸಾಯಿಸ್ಬೇಕಂತ ನೀನು ಪ್ಲಾನ್ ಮಾಡ್ಕೊಂಡಿದ್ದೀಯಾ? ಇದನ್ನ ಕರ್ನಾಟಕ ಒಕ್ಕಲಿಗ ಜನಾಂಗ ಎಲ್ಲಾನು ಇದನ್ನ ಗಮನಿಸ್ತಾ ಇದ್ದಾರೆ. ಈ ರೀತಿ ಎಲ್ಲದಕ್ಕೂ ವಾಮ ಮಾರ್ಗದಲ್ಲಿ ಹೋಗ್ತೀಯಲ್ಲ, ನೀನು ನಾಚಿಕೆ ಆಗಲ್ಲ ನಿನಗೆ? ಆ ಕುಸುಮಾ ಮೇಡಮ್ ವಿಚಾರದಲ್ಲಿ ಏನಾದರೂ ನೀನು ಕೈಯಲ್ಲಾಡ್ಸಕ್ಕೆ ಬಂದಂತ ಆಕೆಗೆ ಏನಾದರೂ ಅವಮಾನ ಮಾಡೋಂಥದ್ದು, ಆಕೆಗೆ ಏನಾದರೂ ಈ ಥರ ಟೀಕೆ ಮಾಡಿ ಇನ್ನೊಂದು ಮಾಡೋದಂತ ಏನಾದ್ರು ಮಾಡ್ದೆ ಅಂದ್ರೆ ಯಾವತ್ತು ನಿನ್ನ ಮನೆ ಹತ್ರ ಬಂದ್ಬಿಟ್ಟು ಎಲ್ಲ ನಿನಗೆ ಮಂಗಳಾರತಿ ಮಾಡ್ತಾರೋ ಗೊತ್ತಿಲ್ಲ, ಅವತ್ತು ಇಡೀ ನೀನು ಊರು ಬಿಟ್ಟು ಓಡೋಗ್ಬೇಕಾಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.